the early Christians did not have such privileges as we have. ಮೊದಲಿನ ಕ್ರೈಸ್ತರನ್ನ ನಾವು ನೋಡಿದ್ರೆ ಅವ್ರಿಗೆ ನಮ್ಗೆ ಇರುವಷ್ಟು ಅನುಕೂಲಗಳು ಅವ್ರಿಗೆ ಇರಲಿಲ್ಲ. They didn't even have a printed Bible in their hands. ಅವ್ರಿಗೆ ಅಚ್ಚು ಮಾಡಿದ ಬೈಬಲ್ ಕೂಡ ಅವ್ರ ಕೈನಲ್ಲಿ ಇರಲಿಲ್ಲ. But we have that. ಆದರೆ ನಮ್ಮ ಕೈಯಲ್ಲಿದೆ ಅದು. They did not have meeting halls, but we have that. ಅವರಿಗೆ ಒಂದು ಕೂಟಗಳಿಗೆ ಕಟ್ಟಡ ಇರಲಿಲ್ಲ, ಆದರೆ ನಮಗೆ ಇದೆ ಅದು. They didn't have the opportunity to watch messages on video like this, but we have that. ಅವರಿಗೆ ಈ ತರ ವಿಡಿಯೋ ಮೂಲಕ ಸಂದೇಶನ ಕೇಳೋ ಅವಕಾಶ ಇರಲಿಲ್ಲ, ಆದರೆ ನಮಗಿದೆ. So we must remember a word of Jesus where he said, to whom more is given, more will be required. ನಾವು ಈ ಸಮಯದಲ್ಲಿ ಯೇಸು ಹೇಳಿದ ಮಾತನ್ನ ನೆನೆಸ್ಕೊಳ್ಳೋದು ಬಹಳ ಮುಖ್ಯ. ಯಾರಿಗೆ ಹೆಚ್ಚು ಕೊಡಲ್ಪಟ್ಟಿದೆ ಅವರಿಂದ ಹೆಚ್ಚು ಕೇಳಲ್ಪಡುತ್ತೆ ಅಂತ. In our day, God has given us so much compared to people in previous generations of Christianity. ಕಳೆದ ಶತಮಾನಗಳಲ್ಲಿ ನೋಡಿದ್ರೆ ನಾವು ಜನಗಳಿಗೆ ಎಷ್ಟು ಕೊಡಲ್ಪಟ್ಟಿತ್ತು ಅದಕ್ಕಿಂತ ಬಹಳಷ್ಟು ಹೆಚ್ಚು ನಮಗೆ ಕೊಡಲ್ಪಟ್ಟಿದೆ. So we have the greatest responsibility before God to use all this for his glory. ನಮಗೆ ಹೆಚ್ಚು ಒಂದು ಜವಾಬ್ದಾರಿ ಇದೆ ಆ ದೇವರ ಮುಂದೆ ಹೆಚ್ಚಾಗಿ ಇದನ್ನ ತೋರಿಸ್ಕೊಳ್ಳಿಕ್ಕೆ. So even this meeting hall that you've got, from day one you must dedicate it to be used for the glory of God. ಈ ಒಂದು ಸಭೆಯ ಕಟ್ಟಡ ಕೂಡ ನೀವು ದೇವರಿಗೆ ಹೆಚ್ಚಾಗಿ ಒಳ್ಳೆಯದಾಗಿ ಉಪಯೋಗಿಸಲಿಕ್ಕೆ ನೀವು ಅದನ್ನ ಒಪ್ಪಿಸಿಕೊಡಬೇಕು. So I want to read a verse in Matthew chapter 5. ಮತ್ತಾಯ 5ರಲ್ಲಿ ನಾನು ಒಂದು ವಚನವನ್ನ ಹಂಚಿಕೊಳ್ತೇನೆ. And verse 14. 14ನೇ ವಚನ. It is commonly understood that Jesus Christ is the light of the world. ಯೇಸು ಲೋಕಕ್ಕೆ ಬೆಳಕು ಅನ್ನೋದನ್ನ ನಾವು ಹೆಚ್ಚಾಗಿ ಜನರು ತಿಳ್ಕೊಂಡಿದ್ದಾರೆ. He said that in John 8 verse 12. ಯೋಹಾನ 8:12ರಲ್ಲಿ ನಾವು ಅದನ್ನ ನೋಡ್ಕೊಳ್ತೀವಿ. And that's true. He is the light of the world, and even today he is the light of the world. ಹೌದು, ಅದು ಸತ್ಯ. ಅವತ್ತು ಕೂಡ ಅವರು ಲೋಕಕ್ಕೆ ಬೆಳಕಾಗಿದ್ರು, ಇವತ್ತು ಕೂಡ ಅವರೇ ಲೋಕಕ್ಕೆ ಬೆಳಕು. But there is a difference. ಆದರೆ ಅಲ್ಲಿ ಒಂದು ವ್ಯತ್ಯಾಸ ಇದೆ. When he was on earth, he was the light of the world in his own physical body. ಆತ ಈ ಲೋಕದಲ್ಲಿ ಇರುವಾಗ ಈ ಶರೀರದಲ್ಲಿ ಆತನು ಲೋಕಕ್ಕೆ ಬೆಳಕಾಗಿದ್ದನು. But he told the disciples in John chapter 9 that as long as I am in the world, John 9:5, I am the light of the world. ಅವರು ಯೋಹಾನ 9:5ರಲ್ಲಿ ನೋಡ್ಕೊಂತೀವಿ, ನಾನು ಈ ಲೋಕದಲ್ಲಿ ಇರೋವರೆಗೆ ನಾನು ಬೆಳಕಾಗಿದ್ದೀನಿ ಅಂತ ಹೇಳಿದ್ರು. Now he's gone up. ಈಗ ಮೇಲೆ ಹೋಗಿದ್ದಾರೆ. Now Jesus is the light of the world through his spiritual body, the church. ಈಗ ಅವರು ಈ ಆತ್ಮಿಕ ದೇಹದ ಮೂಲಕ ಈ ಲೋಕಕ್ಕೆ ಬೆಳಕಾಗಿದ್ದಾರೆ. So he said in Matthew 5:14 to his disciples, now you are the light of the world. ಇಲ್ಲಿ ಮತ್ತಾಯ 5:14ರಲ್ಲಿ ನೋಡ್ತೀವಿ, ಅವರು ಹೇಳೋದು ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ ಅಂತ. And he said the church must be like a city, verse 14, set on a hill that cannot be hidden. ಇಲ್ಲಿ 14ರಲ್ಲಿ ನೋಡ್ತೀವಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಅಂತ ಅಂದ್ಬಿಟ್ಟು. And men, verse 15, don't light a lamp and hide it under a peck measure, but on a lampstand. ಇಲ್ಲಿ 15ನೇ ವಚನದಲ್ಲಿ ನೋಡ್ತೀವಿ, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಜನ ಇಡೋದಿಲ್ಲ ಅಂತ ಅಂದ್ಬಿಟ್ಟು. And it gives light to all in the house. ಅದು ದೀಪಸ್ತಂಭದಲ್ಲಿ ಇಟ್ಟಾಗ ಲೋಕದ ಜನ ಮನೆಯಲ್ಲಿ ಇರೋರಿಗೆಲ್ಲ ಬೆಳಕು ಕೊಡುತ್ತೆ. So the reason why you have this place to gather together is so that you can be a light to all the people in Hubli. ಈ ಕಟ್ಟಡವನ್ನ ದೇವರು ಕೊಟ್ಟಿರೋ ಅವಕಾಶ ಏನಂದ್ರೆ ನೀವು ಹುಬ್ಬಳ್ಳಿಯಲ್ಲಿ ಇರುವಂತವರಿಗೆಲ್ಲ ಬೆಳಕಾಗಿರ್ಬೇಕು ಅಂತ. We are not in competition with any other church. ಯಾರ ಜೊತೆ ನಾವು ಸ್ಪರ್ಧೆ ಮಾಡ್ತಾ ಇಲ್ಲ ಇಲ್ಲಿ. We don't say we are better than anybody else. ನಾವು ಬೇರೆಯವರಿಗಿಂತ ಉತ್ತಮರು ಅಂತ ಕೂಡ ಹೇಳ್ತಾ ಇಲ್ಲ. But God has given us a specific calling with a specific message. ದೇವರು ನಮಗೆ ಒಂದು ನಿರ್ದಿಷ್ಟವಾದ ಒಂದು ಕರೆಯನ್ನ ಕೊಟ್ಟಿದ್ದಾರೆ, ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ನಮಗೆ. And we must be faithful to that message. ಅದಕ್ಕೆ ನಾವು ನಂಬಿಗಸ್ತರಾಗಿರ್ಬೇಕು. So as I said, we are not competing with other churches. ನಾನು ಹೇಳಿದ ತರ ಬೇರೆ ಸಭೆಯ ಜೊತೆ ನಾವು ಸ್ಪರ್ಧೆ ಮಾಡ್ತಾ ಇಲ್ಲ. We are happy if they are better than us. ಅವರು ನಮಗಿಂತ ಉತ್ತಮರಾಗಿದ್ರೆ ನಾವು ಸಂತೋಷ ಪಡ್ತೇವೆ. We are happy if they are bigger than us. ಅವರು ನಮಗಿಂತ ಹೆಚ್ಚಾಗಿದ್ರು ಕೂಡ ಸಂತೋಷ ಪಡ್ತೇವೆ. And we pray that God will bless all the churches in Hubli. ನಾವು ಪ್ರಾರ್ಥನೆ ಮಾಡ್ತೀವಿ ಎಲ್ಲ ಸಭೆಯನ್ನು ದೇವರು ಆಶೀರ್ವದಿಸಲಿ ಅಂತ. Especially those who proclaim the full counsel of God. ಪ್ರತ್ಯೇಕವಾಗಿ ಯಾರು ಪೂರ್ಣವಾದ ಶುಭ ಸಂದೇಶವನ್ನು ಸಾರ್ತಾರೆ ಅವರಿಗೆ. I don't know who they are. ನನಗೆ ಗೊತ್ತಿಲ್ಲ ಯಾರು. I hope there are some. I don't know. ಅಲ್ಲಿ ಇರಬಹುದು ಕೆಲವರು, ಆದ್ರೆ ನನಗೆ ಗೊತ್ತಿಲ್ಲ ಯಾರು ಅಂತ. But there are many churches that don't proclaim the full counsel of God. ಆದರೆ ಕೆಲವು ಸಭೆಗಳಿಗೂ ನಮಗೆ ಗೊತ್ತು, ಅವರು ಪೂರ್ಣ ಶುಭ ಸಂದೇಶವನ್ನು ಸಾರೋದಿಲ್ಲ. Then it becomes like a light whose wattage has gone down and it is now only 10 watts when it should have been 2 kilowatts. ಆಗಿದ್ದಾಗ ಏನಾಗುತ್ತೆ ಅಂದ್ರೆ
ಆ ಬೆಳಕು ಬಹಳ ಕಡಿಮೆ ಆಗ್ಬಿಡುತ್ತೆ, ವೋಲ್ಟೇಜ್ ಕಡಿಮೆ ಆಗುತ್ತೆ. ಒಂದು 200-2000 ವಾಟೇಜ್ ಇರುವಂತದ್ದು 0 ವಾಟೇಜ್ ಆಗ್ಬಿಡುತ್ತೆ. It's become very little. ಅದು ಬಹಳ ಕಡಿಮೆ ಆಗ್ಬಿಡುತ್ತೆ. Now we must be fully bright. ನಾವು ಪೂರ್ಣವಾಗಿ ಪ್ರಕಾಶವಾಗಿರ್ಬೇಕು. Bright on all sides. ಎಲ್ಲಾ ಮಾರ್ಗಗಳಲ್ಲೂ ಪ್ರಕಾಶವಾಗಿರ್ಬೇಕು. Because we must be like this light set on a hill that everybody can see. ಇಲ್ಲಿ ಗುಡ್ಡದ ಮೇಲೆ ಹಚ್ಚಿರೋ ಬೆಳಕು ತರ ಆ ಊರಿನಲ್ಲಿ ಇರೋರೆಲ್ಲ ಕಾಣೋ ತರ ಇರ್ಬೇಕು. The Bible says the whole world lies in darkness. ದೇವರ ವಾಕ್ಯ ಹೇಳುತ್ತೆ ಪೂರ್ಣ ಲೋಕ ಕತ್ತಲೆಯಲ್ಲಿದೆ ಅಂತ. So when Jesus said we have to be the light of the world, what does it mean? ಯೇಸು ನಾವೆಲ್ಲ ಬೆಳಕಾಗಿರ್ಬೇಕು ಅಂದಾಗ ಅರ್ಥ ಏನದ್ರದ್ದು? That means there must be as much difference between us and the world as there is between light and darkness. ಅದರ ಅರ್ಥ ಏನಂದ್ರೆ ಈ ಬೆಳಕಿಗೂ ಕತ್ಲೆಗೂ ಎಷ್ಟು ವ್ಯತ್ಯಾಸ ಇದೆಯೋ ನಮಗೂ ಮತ್ತೆ ಲೋಕದವ್ರಿಗೆ ಅಷ್ಟು ವ್ಯತ್ಯಾಸ ಇರಬೇಕು. There must be as much difference between us and the world as light and darkness. ನಮಗೆ ಮತ್ತು ಲೋಕಕ್ಕೆ ಎಷ್ಟು ವ್ಯತ್ಯಾಸ ಇರಬೇಕು ಅಂದ್ರೆ ಬೆಳಕಿಗೂ ಕತ್ಲೆಗೂ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟಿರಬೇಕು. How much difference is there between light and darkness? ನಾವು ನೋಡೋಣ ಎಷ್ಟು ವ್ಯತ್ಯಾಸ ಇದೆ ಬೆಳಕಿಗೂ ಮತ್ತು ಕತ್ಲೆಗೂ ಅಂತ. They are complete opposites. ಅವರು ಪೂರ್ಣವಾಗಿ ಬೇರೆಯಾಗಿದೆ. ಅದು Darkness is the exact opposite of light. ಕತ್ತಲೆಯು ಬೆಳಕಿಗೆ ಪೂರ್ಣ ವಿರುದ್ಧವಾಗಿದೆ. And light is the exact opposite of darkness. ಬೆಳಕು ಕತ್ಲೆಗೆ ಪೂರ್ಣ ವಿರುದ್ಧವಾದದ್ದಾಗಿದೆ. That means our value system must be exactly the opposite of the value system of the world. ಅದರ ಅರ್ಥ ಏನಂದ್ರೆ ನಮ್ಮ ಮೌಲ್ಯಗಳು ಆ ಲೋಕದಲ್ಲಿರೋರ ಮೌಲ್ಯಕ್ಕಿಂತ ಪೂರ್ಣ ವಿರುದ್ಧವಾಗಿರಬೇಕು. That means if they value certain things very highly, we don't value that so highly. ಆ ಲೋಕದಲ್ಲಿ ಕೆಲವು ವಿಷಯನ ಹೆಚ್ಚಾಗಿ ಅವರು ಮೌಲ್ಯ ಕೊಟ್ರೆ, ಬೆಲೆ ಕೊಟ್ರೆ ಅದನ್ನ ನಾವು ಹೆಚ್ಚು ಬೆಲೆ ಕೊಡೋದಿಲ್ಲ. For example, ಉದಾಹರಣೆಗೆ what are the things which the world values? ಆ ಲೋಕದಲ್ಲಿರೋರು ಯಾವುದನ್ನ ಬೆಲೆ ಕೊಡ್ತಾರೆ? Money, ಹಣ, position, ಅಧಿಕಾರ, power, ಶಕ್ತಿ, the honor of men. ಜನರ ಮಾನ. They place so much value on these things. ಈ ವಿಷಯಗಳಲ್ಲಿ ಅವರು ಬಹಳ ಬೆಲೆ ಕೊಡ್ತಾರೆ. Pleasure, ಒಂದು ಮೋಹ, comfort. ಅನುಕೂಲ. We don't place any value on these things. ನಾವು ಈ ವಿಷಯಗಳಿಗೆ ಬೆಲೆ ಕೊಡೋದಿಲ್ಲ. We use them. ಅದನ್ನ ಬಳಸ್ತೀವಿ. We use whatever comforts God gives us. ದೇವರು ಕೊಡೋ ಅನುಕೂಲಗಳನ್ನ We ಬಳಸ್ಕೊಂತೀವಿ. use the money God gives us. ದೇವರು ಕೊಡುವಂತ ಹಣವನ್ನು ಬಳಸ್ಕೊಂತೀವಿ. We try to please men, but we don't seek their honor. ಜನರನ್ನ ಮೆಚ್ಚಿಸ್ತೀವಿ, ಆದ್ರೆ ಅವರಿಂದ ಮಾನ ಪಡಲಿಕ್ಕೆ ಆಸೆ ಪಡೋದಿಲ್ಲ. They are not very high in our list, these things. ಈ ವಿಷಯಗಳು ನಮಗೆ ಪ್ರಧಾನವಾಗಿಲ್ಲ, ಮುಖ್ಯವಾಗಿಲ್ಲ. But what are the things we value? ನಾವು ಯಾವುದನ್ನ ಬೆಲೆ ಕೊಡ್ತೀವಿ? The things which the world doesn't value. ಈ ಲೋಕದಲ್ಲಿ ಬೆಲೆ ಕೊಡದೇ ಇರುವಂತದ್ದನ್ನು. For example, humility. ಉದಾಹರಣೆಗೆ ದೀನತ್ವ. In the world they don't value that. ಈ ಲೋಕದಲ್ಲಿ ಅದಕ್ಕೆ ಬೆಲೆ ಇಲ್ಲ. Inner holiness and purity. ಒಳಗಿನ ಒಂದು ಪವಿತ್ರತೆ ಮತ್ತು ಒಂದು ಶುದ್ಧತೆ. The world doesn't value that. ಅದನ್ನ ಕೂಡ ಲೋಕದಲ್ಲಿ ಬೆಲೆ ಕೊಡೋದಿಲ್ಲ. And close fellowship with one another like one body. The world doesn't care for that. ಒಬ್ರಿಗೊಬ್ರು ಅನ್ಯೋನ್ಯತೆಯಿಂದ ಇರೋದು ಒಂದು ಶರೀರದ ತರ, ಅದಕ್ಕೆ ಲೋಕದಲ್ಲಿ ಬೆಲೆ ಇಲ್ಲ. Serving others freely without charging them. The world never does that. ಬೇರೆಯವರಿಗೆ ಯಾವುದೇ ಹಣ ತಗೊಳ್ಳದೆ, ಖರ್ಚಿಲ್ಲದೆ ಉಚಿತವಾಗಿ ಸೇವೆ ಮಾಡೋದು, ಅದನ್ನ ಲೋಕದಲ್ಲಿ ಯಾರು ಬೆಲೆ ಕೊಡೋದಿಲ್ಲ. In the world, anybody does anything, they'll always take money for it. ಈ ಲೋಕದಲ್ಲಿ ಯಾರಿಗೆ ಒಂದು ಚಿಕ್ಕ ಸಹಾಯ ಮಾಡಿದ್ರು ಅದಕ್ಕೆ ಬೆಲೆ ಕೊಡ್ತಾರೆ. We do good to people and we're not interested in charging them for it. ಆದ್ರೆ ನಾವು ಬೇರೆಯವರಿಗೆ ಒಳ್ಳೇದು ಮಾಡ್ತೀವಿ, ಆದ್ರೆ ಅದಕ್ಕೆ ಚಾರ್ಜ್ ಮಾಡೋದಿಲ್ಲ. We preach the gospel, it's free. ನಾವು ಶುಭ ಸಂದೇಶ ಸಾರ್ತೀವಿ, ಅದು ಉಚಿತವಾಗಿ. So there's a fundamental difference between light and darkness. ಇಲ್ಲಿ ಒಂದು ಮೂಲ ಒಂದು ವ್ಯತ್ಯಾಸವನ್ನ ನೋಡ್ತೀವಿ. And between light and darkness. ಬೆಳಕು ಮತ್ತು ಕತ್ತಲೆಗೆ. And so it must be between the church and the world. ಹಾಗೆ ಒಂದು ಸಭೆಗೆ ಮತ್ತೆ ಲೋಕಕ್ಕೆ ವ್ಯತ್ಯಾಸ ಇರಬೇಕು. Each of you who are a part of this church must ask yourself, what are your values? ಈ ಸಭೆಯಲ್ಲಿರೋ ಪ್ರತಿಯೊಬ್ಬ ಸದಸ್ಯನು ತಮಗೆ ಕೇಳ್ಕೊಳ್ಬೇಕು, ನಿಮ್ಮ ಮೌಲ್ಯಗಳೇನು ಅಂತ. When we first come to Christ, we have the world's values. ನಾವು ಕ್ರೈಸ್ತನಲ್ಲಿ ಮೊದಲು ಬಂದಾಗ ಲೋಕದ ಮೌಲ್ಯಗಳು ಇರುತ್ತೆ ನಮ್ಮಲ್ಲಿ. But the Holy Spirit comes to change those values. ಆದರೆ ಪವಿತ್ರಾತ್ಮನು ನಮಗೆ ಆ ಮೌಲ್ಯಗಳನ್ನು ಬದಲಾಯಿಸಲಿಕ್ಕೆ ಬರ್ತಾನೆ. So for example, here you have a nice building where you have now meeting together. ಇಲ್ಲಿ ಒಂದು ಹೊಸ ಒಳ್ಳೆಯ ಕಟ್ಟಡ ಇದೆ ನಿಮಗೆ ಕೂಟ ಮಾಡಲಿಕ್ಕೆ. This is not the grandest building in Hubli.
ಹುಬ್ಬಳ್ಳಿಯಲ್ಲಿ ಇದೇ ಒಂದು ಸುಸರ್ಜಿತವಾದದಲ್ಲ, but it's something you have better than what you had before, where you never had a building. ಇದು ನೀವು ಮೊದಲು ಇದ್ದದ್ದಕ್ಕಿಂತ ಮೊದಲು ಯಾವುದು ಇಲ್ಲದೆ ಇತ್ತು, ಆದ್ರೆ ಅದಕ್ಕಿಂತ ಉತ್ತಮವಾದದ್ದು. But you must not be taken up with the building, ನೀವು ಈ ಕಟ್ಟಡವನ್ನೇ ಹೆಚ್ಚಾಗಿ ತಗೊಳ್ಬಾರ್ದು. because God doesn't dwell in this building. ಆದ್ರೆ ಯಾಕೆಂದ್ರೆ ದೇವರು ಈ ಕಟ್ಟಡದಲ್ಲಿ ನೆಲೆಸೋದಿಲ್ಲ, ವಾಸಿಸೋದಿಲ್ಲ. In the Old Testament, God's presence was always on the tabernacle or the temple. ದೇವರು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ, ದೇವಾಲಯದಲ್ಲಿ ದೇವರ ಪ್ರಸ್ತುತತೆ ಇತ್ತು. But not today. ಆದ್ರೆ ಇವತ್ತಲ್ಲ. Today the temple of God is God's people. ಇವತ್ತು ದೇವರ ಆಲಯ ಜನರಾಗಿದ್ದಾರೆ, ದೇವರ ಜನರು. If you meet in a garden, that's where God is. That's God's house. ನೀವು ಒಂದು ಉದ್ಯಾನವನದಲ್ಲಿ ಭೇಟಿ ಮಾಡಿದ್ರೆ ಅಲ್ಲಿ ದೇವರ ಪ್ರಸ್ತುತತೆ ಇರುತ್ತೆ. In the first centuries and all, they met in caves. That was God's house. That's where God's people were. ಮೊದಲ ಶತಮಾನದಲ್ಲಿ ನೋಡಿದ್ರೆ ಜನರು ಗವಿಯಲ್ಲಿ ಕೂಡಿ ಬರ್ತಾ ಇದ್ರು, ಅಲ್ಲೇ ದೇವರ ಪ್ರಸ್ತುತತೆ ಇತ್ತು. Or you met in a hotel room. That was God's house then. ಅಥವಾ ನಾವು ಒಂದು ಹೋಟೆಲ್, ಒಂದು ಕೊಠಡಿಯಲ್ಲಿ ಕೂಡಿ ಬಂದ್ರೆ ಅಲ್ಲೇ ದೇವರ ಪ್ರಸ್ತುತತೆ Or ಇತ್ತು. your room in somebody's house. ನೀವು ಒಂದು ಮನೆಯಲ್ಲಿ ಯಾರೋ ಮನೆಯಲ್ಲಿ ಕೂಡಿ That is ಬಂದ್ರೆ God's house. ಅಲ್ಲೇ ದೇವರ ಮನೆ ಆಗ್ತಾ ಇತ್ತು, Because you were there. ಯಾಕಂದ್ರೆ ನೀವು ಅಲ್ಲಿ The moment you leave the hotel or leave that room, that's no longer God's house. ಅಲ್ಲಿಂದ ನೀವು ಹೊರಗಡೆ ಬಂದ್ಬಿಟ್ರೆ ಅದು ದೇವರ ಮನೆ ಆಗಿರಲ್ಲ, ಅಲ್ಲಿ ದೇವರ So ಪ್ರಸ್ತುತಿ. God's house today is not a building. ದೇವರ ಮನೆ ಅಂದ್ರೆ ಅದು ಒಂದು ಕಟ್ಟಡ ಅಲ್ಲ. We must remember that. ಅದು ಯಾವಾಗ್ಲೂ ನಾವು This ನೆನ್ಪಿಟ್ಕೊಂಡು, building is not God's house. ಈ ಕಟ್ಟಡ ದೇವರ ಮನೆ ಅಲ್ಲ. It's you, the people, who are God's house. ನೀವು ಜನರು ದೇವರ ವಾಸಸ್ಥಾನವಾಗಿದೆ. So just like people are very careful to keep the church building clean and painted and looking nice, ಹೇಗೆ ಜನರು ಕಟ್ಟಡವನ್ನ ಶುದ್ಧವಾಗಿಟ್ಟು ಸರಿಯಾಗಿ ಅನುಕೂಲವಾಗಿಡ್ತಾರೋ, much more than that, we have to keep our heart looking clean and nice before God. ಅದಕ್ಕಿಂತ ಹೆಚ್ಚಾಗಿ ದೇವರ ಮುಂದೆ ನಾವು ನಮ್ಮ ಹೃದಯವನ್ನ ಶುದ್ಧವಾಗಿಟ್ಕೊಳ್ಬೇಕು.